ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಓಕೆ ಸ್ನೇಹಿತರೆ, ಟೈಟಲು ತಮಿಳು ನೋಡಿ ಎಲ್ರಿಗೂ ಅರ್ಥ ಆಗಿರುತ್ತೆ. ರೋಷನ್ ರೋಷನ್ ರೋಷನ್, ಎಲ್ಲ ಕಡೆ ರೋಷನ್ ಅಣ್ಣಂದೇ ಮಾತುಗಳು. ಏನಾಯ್ತು ರೋಷನ್ ಅಣ್ಣನ್ಗೆ? ಯಾರು ಇವರು ರೋಷನ್ ಅಂದ್ರೆ? ರೋಷನ್ ಅವ್ರ ಅಪ್ಡೇಟ್ಸ್ನ ನಾನು ಯಾಕೆ ಕೊಡ್ತಾ ಇದ್ದೀನಿ? ನನಗೆ ಎಲ್ಲಿಂದ ಮಾಹಿತಿ ಸಿಗ್ತಾ ಇದೆ ಎಲ್ಲಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಗಮನವಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ನನಗೆ ಎಲ್ಲಿಂದ ರೋಷನ್ ಅವ್ರ ಮಾಹಿತಿ ಸಿಗ್ತಾ ಇದೆ, ನಾನು ಯಾಕೆ ನಿಮ್ಗೆ ಆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅಂತ. ನೋಡಿ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಂದ ನನಗೆ ರಿಸೋರ್ಸ್ ಇಂದ ನನಗೆ ಅವರ ಅಪ್ಡೇಟ್ಸ್ ಸಿಗ್ತಾ ಇದೆ. ನಾನು ಯಾಕೆ ಅವ್ರ ಬಗ್ಗೆ ವಿಡಿಯೋ ಮಾಡಿ ಪದೇ ಪದೇ ಯೂಟ್ಯೂಬ್ ಅಲ್ಲಿ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಅಂದ್ರೆ, ದೊಡ್ಡ ದೊಡ್ಡ ಕಲಾವಿದ್ರದ್ದು ಯಾರಾದ್ರೂ ಮಾಡಾಕ್ ಬಿಡ್ತಾರೆ ಸ್ನೇಹಿತರೆ, ಮೀಡಿಯಾದವರು ಆದ್ರೂ ಮಾಡಾಕಿರ್ತಾರೆ, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಎಲ್ರು ಮಾಡಾಕ್ತಾರೆ. ಆದ್ರೆ ಈ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಯಾರು ಗುರ್ತಿಸಕ್ಕಾಗಲ್ಲ ಸ್ನೇಹಿತರೆ, ಎಲೆಮರಿ ಕಾಯ್ತಾರ. ಅದಕ್ಕೆ ನಮ್ಮಂತ ಯೂಟ್ಯೂಬರ್ಗಳು ಗುರ್ತಿಸಿ ಒಂದು ಸಣ್ಣ ಪ್ರಯತ್ನ, ನಮಗ್ ಸಿಕ್ಕಿರೋ ಅಪ್ಡೇಟ್ಸ್ ನ ಜನಕ್ಕೆ ತಿಳಿಸೋಣ ಒಂದು ಸಣ್ಣ ಪ್ರಯತ್ನ ಹೊರತು ಬೇರೆ ಯಾವ ದುರುದ್ದೇಶವೂ ಇಲ್ಲ, ಯಾವ ಉದ್ದೇಶವೂ ಇಲ್ಲ ಸ್ನೇಹಿತರೆ. ಅಷ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನಂದ್ರೆ, ಮೊದಲನೇದಾಗಿ ರೋಷನ್ ಅಂದ್ರೆ ಯಾರು? ರೋಷನ್ ಅಂದ್ರೆ ನಗುಮುಖದ ಒಡೆಯ. ಹೌದು ಸ್ನೇಹಿತರೆ, ಈ ತರ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ರೋಷನ್ ಅಂದ್ರೆ ಯಾವತ್ತು ಮನ್ಸಲ್ಲಿ ಎಷ್ಟೋ ನೋವುಗಳಿತ್ತು ಇದ್ರು ಸಹ ನಗ್ನಗ್ತಾ ಅವ್ರ ಸ್ನೇಹಿತರ ಜೊತೆ ವಿಡಿಯೋ ಮಾಡ್ಕೊಂಡು, ಮೇನ್ ಅಂದ್ರೆ ಕಾಮಿಡಿ ಕಂಟೆಂಟ್, ಡ್ಯಾನ್ಸ್ ಕಂಟೆಂಟ್, ಇವ್ರದ್ದು ಮೇನ್ ಅಂದ್ರೆ ಡ್ಯಾನ್ಸ್ ಕಂಟೆಂಟ್, ಕಾಮಿಡಿ ಕಂಟೆಂಟ್, ಎಮೋಷನ್ ಕಂಟೆಂಟ್ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ರು. ಮೊನ್ನೆ ತಾನೇ ಒಂದ್ 4-5 ತಿಂಗಳು ಮುಂಚೆ ಮದುವೆ ಆಗಿದ್ರು, ಒಂದ್ 5-6 ತಿಂಗಳ ಮುಂಚೆ ಅಮ್ಮನ್ನ ಕೂಡ ಕಳ್ಕೊಂಡಿದ್ರು ಸ್ನೇಹಿತರೆ ಈ ರೋಷನ್ ಅವರು. ತುಂಬಾ ಬೇಜಾರಾಗುತ್ತಲ್ಲ ಈ ಮಾತು ಕೇಳಿದ್ರೆ. ಹೌದು ಸ್ನೇಹಿತರೆ, ನನಗೂ ಕೂಡ ಅದೇ ತರ ಅನಿಸ್ತು. ರೋಷನ್ ಅವರು ಒಬ್ಬ ಕಂಟೆಂಟ್ ಕ್ರಿಯೇಟರ್, ಕನ್ನಡದ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಮತ್ತೆ ಕಂಟೆಂಟ್ ಕ್ರಿಯೇಟರ್ ಸ್ನೇಹಿತರೆ. ಇದು ಅವರ ಮಾಹಿತಿಯಾಗಿತ್ತು. ಓಕೆ, ರೋಷನ್ ಅವ್ರಿಗೆ ಏನಾಯ್ತು ಅಂತ ಕೇಳಿದ್ರೆ, ರೋಷನ್ ಅವರು ಅವರು ಮಾಡ್ಕೊಂಡಿರೋದು ಆತ್ಮಹತ್ಯೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರೋಷನ್ ಅವರು ಮಾಡ್ಕೊಂಡಿರೋದು ಆತ್ಮಹತ್ಯೆ. ಏನಕ್ಕೆ ಕಾರಣ ಏನು ಅದೆಲ್ಲ ಗೊತ್ತಿಲ್ಲ. ಅವರು ಒಂದು ಕನಕಪುರದಲ್ಲಿರುವ ಕನಕಪುರ ಹೊರವಲಯದ ಒಂದು ಹೊಂಗೆ ಮರಕ್ಕೆ ನೇಣು ಬಿಗದ ಸ್ಥಿತಿಯಲ್ಲಿ ಅವರು ಪತ್ತೆಯಾದ್ರು. ಅಂದ್ರೆ ಅವರು ಸಾವಿಗೆ ಶರಣಾದ್ರು, ನೇಣು ಬಿಗಿದುಕೊಂಡು ಸಾವಿಗೆ ಶರಣಾದ್ರು ಅಂತ ಮಾಹಿತಿ ಸ್ನೇಹಿತರೆ. ಆದ್ರೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅದೆಲ್ಲ ತನಿಖೆಯ ನಂತರ ತಿಳಿಯಬಹುದು ಸ್ನೇಹಿತರೆ. ತಿಳಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದೇ ಸ್ನೇಹಿತರೆ, ಇದು ರೋಷನ್ ಅವ್ರಿಗೆ ಆಗಿರೋ ಕತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.